And DK Shivakumar, very powerful Congress leader, is at the center of the storm. ಅಧಪತನದತ್ತ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ದ ನಿಷ್ಠಾವಂತ ನಾಯಕರು. ಕೈ ಹೈಕಮಾಂಡ್ ವಿರುದ್ಧ ಸಿಡಿದಿದ್ದ ಡಿಕೆಶಿ, ಶಶಿ ತರೂರ್. ಒಡೆದ ಮನೆಯಂತಾದ ಕಾಂಗ್ರೆಸ್ನ ಕರಾಳತೆಯನ್ನು ಬಿಚ್ಚಿಟ್ಟ ಅರ್ನಬ್ ಗೋಸ್ವಾಮಿ. But DK Shivakumar is the kind of mass leader who couldn't care less about Rahul Gandhi. ಕಾಂಗ್ರೆಸ್ನ ಇತಿಹಾಸವನ್ನ ಜಾಲಾಡಿದ ಲೆಫ್ಟ್ ರೈಟ್ ಕ್ಲಾಸ್ ತೆಗೆದುಕೊಂಡ ಅರ್ನಬ್ ಗೋಸ್ವಾಮಿ. ಕಾಂಗ್ರೆಸ್ ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ಡೌನ್ ಫಾಲ್ ಆಗ್ತಿದೆ ಗೊತ್ತಾ? ಜಾಗರಣೆ ಮಾಡಿದ್ದು ಡಿಕೆಶಿ, ಆದ್ರೆ ನಿದ್ದೆಗೆಟ್ಟಿದ್ದು ಯಾರು? ಕುಂಭಮೇಳದಲ್ಲೂ ಭಾಗಿಯಾಗಿ ಡಿಕೆಶಿ ಸೈಲೆಂಟ್ ಆಗಿ ಸಂದೇಶ ಕೊಟ್ರ ಹೈಕಮಾಂಡ್ಗೆ. ನಮಸ್ಕಾರ ವೀಕ್ಷಕರೇ, ಶಿವರಾತ್ರಿ ದಿನ ಇಬ್ಬರ ಬಗ್ಗೆ ತುಂಬಾನೇ ಚರ್ಚೆ ಆಯ್ತು. ಅದು ಒಂದು ಲಾರ್ಡ್ ಶಿವನ ಬಗ್ಗೆ, ಇನ್ನೊಂದು DK ಶಿವಕುಮಾರರ ಬಗ್ಗೆ. ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶಾದ್ಯಂತ ಈ ವಿಚಾರ ಚರ್ಚೆ ಆಯ್ತು. ಶಿವರಾತ್ರಿಯಲ್ಲಿ ಜಾಗರಣೆ ಮಾಡಿದ್ದು DKಶಿ ಅವರೇ ಆಗಿರಬಹುದು, ಆದ್ರೆ ನಿದ್ದೆಗೆಟ್ಟಿದ್ದು ಇನ್ಯಾರು? ಇನ್ನೊಂದು ಕಡೆ ಕುಂಭಮೇಳ. ಕಾಂಗ್ರೆಸ್ನ ಹೈಕಮಾಂಡ್ ಸ್ವತಃ ಕುಂಭಮೇಳವನ್ನ ವಿರೋಧಿಸ್ತಾ ಬಂತು. ಇನ್ನು ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಅವರು ಅನ್ಅಫಿಷಿಯಲಿ ಕುಂಭಮೇಳವನ್ನ ಬಾಯ್ಕಾಟ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಕ್ಯಾರೆ ಅನ್ನದ ಕನಕಪುರದ ಬಂಡೆ DK ಶಿವಕುಮಾರ್ ಅವರು ಕುಟುಂಬ ಸಮೇತ ಹೋಗಿ ಕುಂಭಮೇಳದ ಪವಿತ್ರ ಸ್ನಾನದಲ್ಲಿ ಭಾಗಿಯಾದ್ರು. ಈ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ಸಾರಿದ್ರು. ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಟೇಟ್ ಮೀಡಿಯಾ ಸೇರಿದಂತೆ ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಕೂಡ ಹಲವು ಬಾರಿ ಚರ್ಚೆಯನ್ನ ಮಾಡಿವೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಅರ್ನಬ್ ಗೋಸ್ವಾಮಿ ಅವರು ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಂಡಿದ್ಯಲ್ಲ, ದಾಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. DK ಶಿವಕುಮಾರ್ ಅವರು ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ರೆಬೆಲ್ ಆಗಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿ ಸೆರಗಿನ ಕೆಂಡಾಗಿದ್ದಾರೆ ಅಂತ ಹೇಳೋದ್ರ ಜೊತೆಗೆ ಕಾಂಗ್ರೆಸ್ನ ಜನ್ಮವನ್ನ ಜಾಲಾಡಿದ್ದಾರೆ. ಕೈಪಾಳ್ಯದ ಇತಿಹಾಸವನ್ನ ಬಟಾಬೈಲು ಮಾಡಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ ಮಾತನಾಡಿದ ಅರ್ನಬ್ ಗೋಸ್ವಾಮಿ ಎಸ್ಪೆಷಲಿ DK ಶಿವಕುಮಾರ್ ಅವರ ಬಗ್ಗೆ ಪ್ರಸ್ತಾಪ ಮಾಡಿದರು. And DK Shivakumar, very powerful Congress leader, is at the center of the storm. You see, he wants to be chief minister, and he's the man who made sure the Congress party won in Karnataka. And he's not just rebelling, he's impatient. He wants to be chief minister. He's not rebelling, he's tearing through the party's foundations. He is defying the high command with a ferocity that has shaken the core of the Congress party. ಕಾಂಗ್ರೆಸ್ನ ಚಿರಯುವ ನಾಯಕ ರಾಹುಲ್ ಗಾಂಧಿ ಅವರು ಬಾಯ್ ತೆಗೆದ್ರೆ ಎಲ್ಲಾ ಕಡೆನೂ ಕೂಡ ಜಾತಿ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಕಾಸ್ಟ್ ರಿಸರ್ವೇಶನ್ ಇರಬೇಕು, ಇಲ್ಲಿ ಕಾಸ್ಟ್ ರಿಸರ್ವೇಶನ್ ಇರಬೇಕಿತ್ತು, ಹಲ್ವಾಸರ್ ಮನೆಯಲ್ಲೂ ಕೂಡ ಕಾಸ್ಟ್ ರಿಸರ್ವೇಶನ್ ಬಗ್ಗೆ ಮಾತನಾಡ್ತಾರೆ. ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ಈ ಜಾತಿ ಮೀಸಲಾತಿಯನ್ನ ಬೆಂಬಲಿಸ್ತಾ ಬಂದ್ರೆ, DKಶಿ ಮಾತ್ರ ಸಾಫ್ಟ್ ಆಗಿ ಅದನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಮಾತಿಗೆ ಕ್ಯಾರೆ ಅಂತಿಲ್ಲ. His latest rejection of caste politics is a dagger aimed at Rahul Gandhi's continued obsession with caste politics, caste census, caste this, caste that, caste quotas in the judiciary, caste quotas in the bureaucracy, caste quotas in the army, caste quotas in the finance ministry's halwa ceremony. But DK Shivakumar is the kind of mass leader who couldn't care less about Rahul Gandhi. ಇನ್ನು ಕುಂಭಮೇಳದ ವಿಚಾರಕ್ಕೆ ಬರೋಣ. ಇಡೀ ದೇಶವೇ ಕುಂಭಮೇಳವನ್ನ ಹಾಡಿ ಹೊಗಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಮಾತ್ರ ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗೆನೆ ಕುಂಭಮೇಳವನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ವಿರೋಧಿಸ್ತಾ ಬಂದಿತ್ತು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕುಂಭಮೇಳದ ಬಗ್ಗೆ ಹೀಯಾಳ್ಸ್ ಮಾತನಾಡಿದ್ರು. ರಾಹುಲ್ ಗಾಂಧಿ ಅವರು ಅನಧಿಕೃತವಾಗಿ ಕುಂಭಮೇಳವನ್ನ ಬಾಯ್ಕಾಟ್ ಮಾಡಿ ಅಂತ ಹೇಳಿದ್ರಂತೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಸೊಪ್ಪೆ ಹಾಕದ ಕಾಂಗ್ರೆಸ್ನ ಟ್ರಬಲ್ ಶೂಟರ್ DKಶಿ ಅವರು ಕುಟುಂಬ ಸಮೇತ ಹೋಗಿ ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನವನ್ನ ಮಾಡಿದ್ದಷ್ಟೇ ಅಲ್ಲದೆ ಅಲ್ಲಿನ ವ್ಯವಸ್ಥೆಯನ್ನು ಕೂಡ ಹಾಡಿ ಹೋಗಿದ್ರು. ಈ ಬಗ್ಗೆ ಅರ್ನಬ್ ಗೋಸ್ವಾಮಿ ಅವರು ತಮ್ಮದೇ ದಾಟಿಯಲ್ಲಿ ಹೇಳಿದ್ದಾರೆ, ನೋಡಿ. He is exposing the party's deep cracks for all to see. This is not a minor deviation, it's an all-out war. While Congress leaders sneered at the Kumbh, DK took a holy tip in the Ganga, took the pictures, put it out on social media, said he was born a Hindu, will die a Hindu. And all of this is happening when Rahul Gandhi, we are told, has unofficially told all party leaders to boycott the Kumbh. ಅತ್ತ ಕಾಂಗ್ರೆಸ್ ನಾಯಕರು ಸ್ಪಿರಿಚುವಲ್ ಲೀಡರ್ಸ್ ವಿರುದ್ಧ ಅಟ್ಯಾಕ್ ಮಾಡ್ತಾನೆ ಇದ್ರೆ, ಇತ್ತ DKಶಿ ಮಾತ್ರ ತುಂಬಾನೇ ಸೈಲೆಂಟ್ ಆಗಿ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ಸದ್ಗುರು ಅವರು ರಾಹುಲ್ ಗಾಂಧಿ ವಿರುದ್ಧ ವ್ಯಂಗ್ಯ ಮಾಡಿದ್ರು. ಆದ್ರೂ ಕೂಡ ಇದ್ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳದೆ DK ಶಿವಕುಮಾರ್ ಅವರು ಇಶಾ ಫೌಂಡೇಶನ್ ನಡೆಸಿದಂತ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮೂಲಕ ಹೈಕಮಾಂಡ್ಗೆ ಸೆಡ್ ಹೊಡೆದಿದ್ದಾರೆ. While the Congress party attacked spiritual figures, DK went to the Isha Foundation, to Sadhguru's ashram, was there with Amit Shah. He then signed a petition against the caste census. Now DK is a smart politician. He's realized
Congress party is not coming back at the center. Whatever he's got to get it at the states. He's not just stepping out of line, he's bulldozing over the Congress's ideological core, positioning himself as a rival power center. ಕಾಂಗ್ರೆಸ್ ಹೈಕಮಾಂಡ್ ಹೆಂಗ್ ಗೊತ್ತಾ, ತಮ್ಮ ನಿಷ್ಠಾವಂತ ನಾಯಕರನ್ನ ಪಪ್ಪೆಟ್ ಆಗಿ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಡಿ.ಕೆ.ಶಿ ಅವರನ್ನು ಕೂಡ ಅದೇ ರೀತಿ ಪಪ್ಪೆಟ್ ಆಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇತ್ತು. ಆದ್ರೆ ಡಿ.ಕೆ.ಶಿ ಅವರು ಮಾತ್ರ ಪಪ್ಪೆಟ್ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನೊಂದ್ ಕಡೆ ಅರ್ನಬ್ ಗೋಸ್ವಾಮಿ ಅವರು ಇವತ್ತಿನ ಕಾಂಗ್ರೆಸ್ನ ಪ್ರಸಕ್ತ ಪರಿಸ್ಥಿತಿನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯಾವ ರೀತಿ ಕಾಂಗ್ರೆಸ್ ಫಾಲ್ ಡೌನ್ ಆಗ್ತಾ ಇದೆ. Congress High Command is facing a massive pushback from within, from loaded statements, holy dips and spiritual visits. The Congress party's big regional leaders are now openly defying the Vadra family line. They are unhappy that the Vadra family is now taken over whatever is left in the party. ಕಾಂಗ್ರೆಸ್ ಹೆಂಗಾಗಿದೆ ಅಂತ ಹೇಳಿದ್ರೆ ಮನೆಯೊಂದು 3 ಬಾಗ್ಲಲ್ಲ, ಊರು ಬಾಗ್ಲು ಅನ್ನೋ ರೀತಿಲಿ ಆಗ್ಬಿಟ್ಟಿದೆ. ಈಗ ಕಾಂಗ್ರೆಸ್ನ ರಾಜ್ಯ ನಾಯಕರೇನಿದಾರಲ್ಲ, ಅವ್ರು ಯಾರು ಕೂಡ ಡೆಲ್ಲಿ ಡೈರೆಕ್ಷನ್ಗೆ ಕಾಯ್ತಾ ಇಲ್ಲ. ತಮ್ಗೇನ್ ತೋಚುತ್ತೋ ಅದನ್ನೇ ಮಾಡ್ತಾ ಇದ್ದಾರೆ ಓಪನ್ ಆಗಿ. State leaders of the Congress are not waiting for Delhi's direction. All of them, at different levels, are in open defiance. They're fending for themselves. They know the Congress is in free fall. ಈ ಕಡೆ ಭೂಪೇಶ್ ಬಘೇಲ್ ಛತ್ತೀಸ್ಗಢದಲ್ಲಿ ಯಾವ ರೀತಿ ಡೌನ್ ಫಾಲ್ ಆದ್ರು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ.ಶಿ ನಡುವೆ ಯಾವ ರೀತಿ ಕೋಲ್ಡ್ ವಾರ್ ನಡೀತಾ ಇದೆ, ಇನ್ನು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಹೈಕಮಾಂಡ್ ಅನ್ನು ಮೀರಿ ಯಾವ ರೀತಿ ಬೆಳೀತಿದ್ದಾರೆ, ಎಲ್ಲಾ ವಿಚಾರವನ್ನು ಕೂಡ ಅರ್ನಬ್ ಗೋಸ್ವಾಮಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. Bhupesh Baghel's downfall in Chhattisgarh was engineered by his own party's internal sabotage in Karnataka. D.K. Shivakumar and Siddaramaiah are locked in a cold war, while in Telangana, Revanth Reddy is outgrowing his high command. ಇನ್ನು ಕಾಂಗ್ರೆಸ್ನ ವೆರಿ ಡಿಗ್ನಿಫೈಡ್ ಪೊಲಿಟಿಷಿಯನ್ ಹಾಗೂ ಓಕಲ್ ಪೊಲಿಟಿಷಿಯನ್, ಕಾಂಗ್ರೆಸ್ನ ಹೈಕಮಾಂಡ್ನ ಆಪ್ತರಲ್ಲಿ ಒಬ್ಬರಾದಂತಹ ಶಶಿ ತರೂರ್ ಕೂಡ ಇಲ್ಲಿವರೆಗೂ ಕಾಂಗ್ರೆಸ್ಗೆ ತುಂಬಾನೇ ಲಾಯಲ್ ಆಗಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಮೂವ್ಮೆಂಟ್ ನ ಗಮನಿಸಿದ್ರೆ ಅವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಅಂತ ಅನಿಸ್ತಾ ಇದೆ. Now the 70+ Shashi Tharoor is carving his own path. He's trying to talk to the BJP to get some job. The Congress just lost Haryana to defections and internal fights, proving that even in states where it still breathes, the leadership is on life support. ಕಾಂಗ್ರೆಸ್ನ ಕಟ್ಟಾಳುಗಳೇ ಇವತ್ತು ಕಾಂಗ್ರೆಸ್ಗೆ ಬಿಗ್ ಥ್ರೆಟ್ ಆಗಿದ್ದಾರೆ. ಹಾಗೆ ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅರ್ನಬ್ ಗೋಸ್ವಾಮಿ ಹೇಳಿರೋದು ಹೀಗೆ. Where the Congress's own leaders are their biggest threat. This is not just decline, it is and disintegration. The Congress has been out of power in Gujarat for 35 years, in Bihar for 35 years, in Tamil Nadu for 34 years, in Odisha for 26 years, in Bengal for 53 years. ಕಾಂಗ್ರೆಸ್ನ ಇತಿಹಾಸವನ್ನ ಜಾಲಾಡಿದ ಅರ್ನಬ್ ಗೋಸ್ವಾಮಿ 69ರಲ್ಲಿ ಯಾವ ರೀತಿ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಇಬ್ಬಾಗ ಮಾಡಿದ್ರು, 78ರಲ್ಲಿ ಯಾವ ರೀತಿ ಶರದ್ ಪವಾರ್ ಅವರು ಕಾಂಗ್ರೆಸ್ ವಿರುದ್ಧ ರೆಬೆಲ್ ಆದ್ರು, 98ರಲ್ಲಿ ಯಾವ ರೀತಿ ಸೋನಿಯಾ ಗಾಂಧಿ ಸೀತಾರಾಮ್ ಕೇಸರಿ ಅವರ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳೋದ್ರ ಮೂಲಕ ಕಾಂಗ್ರೆಸ್ನ ಇತಿಹಾಸವನ್ನ ಅವರಿಗೆ ರಿಮೈಂಡ್ ಮಾಡಿದ್ದಾರೆ. In 69, Indira Gandhi split the party. In 78, Sharad Pawar rebelled. In 87, VP Singh's revolt shattered its foundations. In 98, Sonia's scam literally rebelled and threw Sitaram Kesri onto the streets. I'm told he was locked up in the Congress party bathroom. ಗಾಂಧಿ ವಾದ್ರಾ ಫ್ಯಾಮಿಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಮುಳುಗ್ತಾ ಇರೋ ದೋಣಿಯನ್ನು ಹಿಡಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಯಾವ ರೀತಿ ಹಗಲ್ಗನ್ಸ್ ಕಾಣ್ತಿದ್ದಾರೆ ಗೊತ್ತಿಲ್ಲ. ಇಡೀ ದೇಶವೇ ಕಾಂಗ್ರೆಸ್ ಪಕ್ಷವನ್ನ ಸಾರಾಸಗಟಾಗಿ ರಿಜೆಕ್ಟ್ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ ಹೆಂಗಾಗಿದೆ ಅಂತಂದ್ರೆ ತನ್ನೊಳಗೆ ತಾನು ಚೂರಾಗಿ ತನ್ನೊಳಗೆ ತಾನು ಬ್ಲೀಡ್ ಆಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಇತಿಹಾಸ ಎಂತದ್ದು, ಇವಾಗ ಕಾಂಗ್ರೆಸ್ ಯಾವ ರೀತಿ ಡೌನ್ ಫಾಲ್ ಆಗ್ತಾ ಇದೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪತ್ರಕರ್ತ ಅರ್ನಬ್ ಗೋಸ್ವಾಮಿ. ಸೊ ಓವರ್ ಆಲ್ ಆಗಿ ನಾವು ಅನಾಲಿಸಿಸ್ ಮಾಡೋದಾದ್ರೆ ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿ, ಕಾಂಗ್ರೆಸ್ ಅಕ್ಷರಶಃ ಅಧಃಪತನದತ್ತ ಸಾಗ್ತಾ ಇದೆ. ಕಾಂಗ್ರೆಸ್ನ ಲಾಯಲ್ ಲೀಡರ್ಗಳೇ ಕಾಂಗ್ರೆಸ್ ಹೈಕಮಾಂಡ್ಗೆ ಇವತ್ತು ಸೆರಗಿನ ಕೆಂಡ ಆಗಿದ್ದಾರೆ, ಮಗ್ಗಲು ಮುಳ್ಳಾಗಿದ್ದಾರೆ. ಇಲ್ಲಿವರೆಗೂ ಹೈಕಮಾಂಡ್ಗೆ ಬದ್ಧರಾಗಿರ್ತದಂತ ಅವರ ನಿಷ್ಠಾವಂತ ನಾಯಕರು ಇವಾಗ ಕೈ ಹೈಕಮಾಂಡ್ ವಿರುದ್ಧವೇ ಬಹಿರಂಗ ಸಮರ ಸಾರಿದ್ದಾರೆ. ಈಗಾಗಲೇ ಮುಳುಗ್ತಾ ಇರುವಂತಹ ದೋಣಿಯಾಗಿರುವಂತಹ ಕಾಂಗ್ರೆಸ್ಗೆ ಇದು ದೊಡ್ಡ ಮಟ್ಟದ ಸಿಡಿಲಾಘಾತವೇ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.